ನಮಸ್ಕಾರ ಪ್ರಜೆಗಳೇ, ನಾನು ನಿಮ್ಮ ಅಂಜನ್ ಶೆಟ್ರು ಬಂದಾಯ್ತು ನೀವು ರೆಸಿಪಿ ಜೊತೆ. ಈ ರೆಸಿಪಿ ಹೆಸರು ಬಂದ್ಬಿಟ್ಟು ಚಿಕನ್ ಪೀಸ್ ಬಿರಿಯಾನಿ ಅಂತ. ಈ ಬಿರಿಯಾನಿ ನಮ್ಮ ಕರ್ನಾಟಕದಲ್ಲಿ ನೋಡೋಕ್ಕಾಗಲಿ ತಿನ್ನೋಕ್ಕಾಗಲಿ ಸಿಗೋದು ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು. ಈ ಥರ ಬಿರಿಯಾನಿನ ನಮ್ಮ ಕರ್ನಾಟಕದಲ್ಲಿ ಮಾಡಲ್ಲ, ಹೈದ್ರಾಬಾದಲ್ಲಿ ಕೆಲವು ಕಡೆ ಮಾತ್ರ ಮಾಡ್ತಾರೆ. ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನೇನು ತಡ, ನಾವು ಮಾಡ್ಕೊಂಬಿಡೋಣ, ತಿನ್ಕೊಂಬಿಡೋಣ ಬನ್ನಿ. ಫ್ರೀ ಇರೋ ಟೈಮಲ್ಲಿ ಟ್ರೈ ಮಾಡಿ, ಚೆನ್ನಾಗಿದ್ರೆ ಪ್ಲೀಸ್ ಒಂದು ಕಮೆಂಟ್ ಹಾಕಿ, ಮನೆಯವ್ರಿಗೂ ತಿನ್ನಿಸಿ, ಅದರಲ್ಲಿರೋ ಖುಷಿನೇ ಬೇರೆ. ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈ ರೆಸಿಪಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಲಿ. 500 ಗ್ರಾಮ್ ಚಿಕನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು, ಮೀಡಿಯಮ್ ಪೀಸ್ದು. ಈ ಚಿಕನ್ ಒಂದು 5 ಮಿನಿಟ್ಸ್ ಬೆಂದ್ಬಿಟ್ಟು ನೀರು ಬಿಟ್ಕೊಂಡು ಆದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಹಾಕೊಂಬಿಟ್ಟು 1 ನಿಮಿಷ ಫ್ರೈ ಆಗಲಿ. ಇದು ಫ್ರೈ ಆದ ನಂತರ ಅರಿಶಿನ ಹಾಕ್ಕೊತಾ ಇದ್ದೀನಿ. ಏನೇ ಆ್ಯಡ್ ಮಾಡಿದರೂ 1 ನಿಮಿಷ ಫ್ರೈ ಆಗಲಿ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ನಾನು ಏನೇನು ಹಾಕೊಂತಿದ್ದೀನೋ ಅದೆಲ್ಲ ಚಿಕನಲ್ಲಿ ಬಿಟ್ಕೊಂಡಿರೋ ನೀರಲ್ಲೇ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ನಂತರ ನಾನು 1½ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಫುಡ್ ಕಲರ್ ಆ್ಯಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನೀವು ಯಾರು ಮಾಡೋಕ್ಕೆ ಹೋಗ್ಬೇಡಿ, ಇದು ಆಪ್ಷನಲ್ ಅಷ್ಟೇ. ನಾನು ವೀಡಿಯೋಗೋಸ್ಕರ ಮಾಡ್ತಾಯಿದ್ದೀನಿ. ವೀಡಿಯೋ ಮಾಡೋರಿದ್ದರೆ ಮಾತ್ರ ಹಾಕ್ಕೊಳ್ಳಿ, ಮನೇಲಿ ತಿನ್ನೋರಿಗಾದರೆ ಇದು ಯಾವುದೇ ಕಾರಣಕ್ಕೂ ಬೇಡ. ಈ ರೆಸಿಪಿಗೆ ಒಂದು ಸೀಕ್ರೆಟ್ ಮಸಾಲ ತಯಾರು ಮಾಡ್ಕೊಂಡು ಬನ್ನಿ. 1 ಟೇಬಲ್ ಸ್ಪೂನು ಸ್ಟೋನ್ ಫ್ಲವರು, 3 ಏಲಕ್ಕಿ, 1 ಅನಾನಸ್ ಹೂವು, ಸ್ವಲ್ಪ ಮೆಣಸು, 5 ಲವಂಗ, 1 ಇಂಚ್ ಚಕ್ಕೆ ಹಾಕೊಂಡ್ಬಿಟ್ಟು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಜೊತೆಲಿ 1 ಟೇಬಲ್ ಸ್ಪೂನು ಧನಿಯಾ ಪುಡಿ. ಈ ಸೀಕ್ರೆಟ್ ಮಸಾಲನ ಇವಾಗ ಕ್ಲೀನಾಗಿ ನಾವು ರುಬ್ಕೊಂಡ್ಬಿಟ್ಟು ನಮ್ಮ ಬಿರಿಯಾನಿ ಪೀಸ್ಗೆ ಆ್ಯಡ್ ಮಾಡಿಬಿಟ್ರೆ ಈ ರೆಸಿಪಿ ಒಳ್ಳೆ ಸ್ಟ್ರಕ್ಚರಿಗೆ ಬಂದ್ಬಿಡುತ್ತೆ. ನೋಡೋಕ್ಕೇ ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನು ಒಂದು 2-3 ಮಿನಿಟ್ಸ್ ಕ್ಲೀನಾಗಿ ಫ್ರೈ ಮಾಡಿಬಿಟ್ಟು ಮೊದಲು ಕೆಲಸಕ್ಕೆ ಕಾಲಿಡೋಣ. ಇದನ್ನು ಇವಾಗ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡೋಣ. 5 ನಿಮಿಷ ಆದಮೇಲೆ ತೆಗೆದ್ರೆ ಈ ಥರ ಒಂದು ಸೆಮಿ ಗ್ರೇವಿ ಥರ ಬಂದಿರುತ್ತೆ. ಆಲ್ಮೋಸ್ಟ್ ಇದರಲ್ಲಿ ನೀರನ್ನ ಮಿಕ್ಸೇ ಮಾಡಿಲ್ಲ ನಾವು, ಓನ್ಲಿ ಏನು ಎಣ್ಣೆ ಹಾಕಿದ್ವಲ್ಲ ಮೊದಲಿಗೆ ಅದರಲ್ಲೇ ಇದೆಲ್ಲ ಫ್ರೈ ಆಗಿರೋದು. ನೀರನ್ನ ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ. ನೀರನ್ನ ಆ್ಯಡ್ ಮಾಡಿದರೆ ಇದ್ರದ್ದು ಕೆಲಸ ಕೆಡ್ತು ಅಂತ, ಅದು ಚಿಕನ್ ಕರಿ ಆಗಿಬಿಡುತ್ತೆ, ಇಲ್ಲ ಚಿಕನ್ ಗ್ರೇವಿ ಆಗಿಬಿಡುತ್ತೆ. ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೊಂಬಿಟ್ರೆ ಇದ್ರದ್ದು ಒಂದು ಕೆಲಸ ಫಿನಿಶು. ನೆಕ್ಸ್ಟು ನಾವು ಬಿರಿಯಾನಿ ರೈಸ್ ಹೆಂಗೆ ಮಾಡೋದು ಅಂತ ನೋಡೋಣ. ಒಂದು ಪ್ಯಾನ್ಗೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಾನು ಎಣ್ಣೆ ಜೊತೆ 1 ಟೇಬಲ್ ಸ್ಪೂನ್ ತುಪ್ಪನೂ ಹಾಕ್ಕೊತಾ ಇದ್ದೀನಿ. ಜೊತೆ ಒಂದು ಅನಾನಸ್ ಮೊಗ್ಗು, 1 ಇಂಚು ಚಕ್ಕೆ, ಸ್ವಲ್ಪ ಲವಂಗ, ಜೀರಿಗೆ, ಪಲಾವ್ ಎಲೆ, 6 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಅರ್ಧ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ಆಮೇಲೆ 6 ಗೋಡಂಬಿ. ಇದನ್ನು ಹಾಕೊಂಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಹಾಕ್ಕೊಂಬಿಟ್ಟು ಒಂದು 5 ನಿಮಿಷ ಕ್ಲೀನಾಗಿ ಫ್ರೈ ಮಾಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಬಂದ್ಬಿಟ್ಟು ಬಿಸಿನೀರು ಹಾಕ್ತಾಯಿದ್ದೀನಿ, ತಣ್ಣೀರು ಹಾಕ್ತಾಯಿಲ್ಲ. ಈ ಬಿರಿಯಾನಿ ರೈಸ್ಗೆ ಬಿಸಿನೀರಾದರೆ ಅದು ಉದ್ದುದ್ರಾಗಿ ಚೆನ್ನಾಗಿ ಬರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ ನೋಡಿ. ಅಕ್ಕಿನ ಹಾಕ್ಕೊಂಡು ಫಸ್ಟು ತೊಳ್ಕೊಂಬಿಟ್ಟು 3-4 ಸಲ ಅಕ್ಕಿನ ತೊಳ್ಕೊಂಬಿಟ್ಟು 1 ಅವರು ನೆನೆಸ್ಕೊಬೇಕು. 1 ಅವರ್ ನೆನೆಸ್ಕೊಂಡು ಅದಾದಮೇಲೆ ನಾನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಅದೇ ಥರ ಟ್ರೈ ಮಾಡಿ. ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಕುದಿ ಬಂದಾದಮೇಲೆ ನಾನು ನೆನೆಸಿಟ್ಕೊಂಡಿರುವಂಥ ಅಕ್ಕಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಕುದಿಯೋ ಟೈಮಲ್ಲಿ ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಬಿಡೋಣ. ಒಂದು 8 to 10 ಮಿನಿಟ್ಸ್ ಇಟ್ಟರೆ ಈ ಥರ ನಮ್ಮ ಬಿರಿಯಾನಿ ರೈಸ್ ರೆಡಿ ಆಗುತ್ತೆ. ನೋಡೋಕ್ಕೇ ಒಂದು ಅದ್ಭುತ ಅಲ್ವಾ? ಆ್ಯಕ್ಚುಲಿ ನನಗೆ ಈ ರೆಸಿಪಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ತಂದು ಕೊಡ್ತಾ ಇದೆ, ರಿಯಲಿ ಹೇಳ್ಬೇಕಂದ್ರೆ. ನೋಡಿ ಏನು ಚೆನ್ನಾಗಿ ಬಂದಿದೆ ಅಂದರೆ ಬಿರಿಯಾನಿ ರೈಸು. ಪ್ರಾಮಿಸ್ ಹೇಳ್ತೀನಿ, ಹೋಟ್ಲಲ್ಲಿ ಈ ಥರ ಇರುತ್ತೆ, ಅದು ಅದೇ ಥರ ಇರುವಂಥ ಒಂದು ಡಿಶ್ನ ನಾವು ಪ್ರಿಪೇರ್ ಮಾಡಿದಾಗ ಅದರಲ್ಲಿ ಸಿಗೋ ಮಜಾ ಖುಷಿನೇ ಬೇರೆ ಅಲ್ವಾ? ನೀವು ಟ್ರೈ ಮಾಡಿ. ಈ ಥರ ಒಂದು ಫೀಲಿಂಗ್ಸ್ನ ಅನುಭವಿಸ್ದಾಗ್ಲೇ ಅದ್ರ ಮಜಾ ನಮಗೆ ಸಿಗೋದು. ಇವಾಗ ಈ ಬಿರಿಯಾನಿ ರೈಸ್ ರೆಡಿ ಆಯಿತು.
ನಾವು ರೆಡಿ ಮಾಡ್ಕೊಂಡಂಥ ಚಿಕನ್ ಪೀಸ್ನ ಆ್ಯಡ್ ಮಾಡ್ಕೊಳ್ಳೋಣ ಬಿರಿಯಾನಿ ರೈಸ್ ಜೊತೆ. ಎಷ್ಟು ಉದುರಾಗಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಸೀರಿಯಸ್ಲಿ. ರೈಸ್ ಹಾಕೊಂಡ್ಬಿಟ್ಟು ಒಂದು ಪ್ಲೇಟ್ಗೆ ನಾವು ಬಿರಿಯಾನಿ ಪೀಸ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ನೀವು ಮನೆಯಲ್ಲಿ ಮಾಡ್ಕೊಳ್ಳಿ, ಮನೆಯವ್ರಿಗೆಲ್ಲ ಸೇರಿಸಿನೇ ಮಾಡಿ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದೊಂದು ರೆಸಿಪಿ. ಪ್ಲೀಸ್ ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ. ಸೌತೆಕಾಯಿ ಈರುಳ್ಳಿ ಜೊತೆ ಟೇಸ್ಟ್ ಮಾಡಿ. ಇದ್ರ ಜೊತೆ ಒಂದು ಒಳ್ಳೆ ಶೇರ್ವ ಇದ್ದರೆ ಆ್ಯಕ್ಚುಲಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ರೆಸಿಪಿನ ಟ್ರೈ ಮಾಡಿದ ಮೇಲೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ, ಓಕೆನಾ? ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.